ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅಂದ್ಕೊಂಡೀನಿ. ನಾನು ಕೂಡ ಆರಾಮದೀನಿ ನೋಡಿರಿ ಫ್ರೆಂಡ್ಸ್. 2 ತಿಂಗಳಾಯ್ತು ನಾನು ಯಾವುದೇ ರೀತಿ ಲಾಗ್ ಮಾಡಿಲ್ಲ. ಯಾಕಂತಂದ್ರೆ ನಾನು ನನ್ನದೇ ಆದಂಥ ಮನೆಯೊಳಗೆ ಓನ್ ಬಿಸ್ನೆಸ್ ಮಾಡತ್ತೀನಿ. ಅದು ಕೇಕ್ ಬಿಸ್ನೆಸ್ಸನ್ನು ಶುರು ಮಾಡ್ಕೊಂಡೀನಿ. ಇದ್ರ ಸಲುವಾಗಿ ನನಗೆ ಲಾಗ್ ಮಾಡೋಕ್ಕೆ ಟೈಮ್ ಸಿಗವಲ್ದು. ಅದ್ರ ಸಲುವಾಗಿ ನಾನು ಲಾಗ್ ಹಾಕಿಲ್ಲ ನೋಡಿರಿ ಫ್ರೆಂಡ್ಸ್. ಆದ್ರೆ ಈಗ ಲಾಗ್ ಮಾಡತ್ತೀನಿ. ಟೈಮ್ 11 ಗಂಟೆ ಆಗೈತಿ. ಯಾಕಂತಂದ್ರೆ ನಂಗೆ ಭಾಳ ಖುಷಿ ಆಗತೈತಿ ಇವತ್ತು. ನನಗೆ ಯಾಕೆ ಖುಷಿ ಆಗತೈತಿ ಅಂತಂದ್ರೆ ನಮ್ಮೂರಿನ ದೇವರಾದಂತಹ ಶ್ರೀ ಶ್ರೀ ಶಟಸ್ಥಲ ಬ್ರಹ್ಮ ಪರಮ ಪೂಜ್ಯ ಗುರುಗಳಾದಂತಹ ವಿಶ್ವನಾಥ ದೇವರ ಇವತ್ತು ಹುಟ್ಟುಹಬ್ಬ ಆಯ್ತು ನೋಡ್ರಿ ಫ್ರೆಂಡ್ಸ್. ಅಜ್ಜರ ತಮ್ಮರಾದಂಥವರು ನನಗೆ ಕಾಲ್ ಮಾಡಿದ್ರು. ಆಗಲೇ 1 ತಾಸು ಹಿಂದೆ ಫೋನ್ ಮಾಡಿದ್ರು. ಬರ್ತಡೇ ಐತ್ರಿ ಇವತ್ತು, ಅಜ್ಜರ್ದು ಕೇಕ್ ರೆಡಿ ಐತನ್ರಿ ಅಂತ ಕೇಳಿದ್ರೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ್. ಆ ಖುಷಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಸಲುವಾಗಿ 11 ಗಂಟೆ ಆಗೈತಿ. ಈಗ ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ. ನಾ ಇಷ್ಟು ದಿನ ಕೇಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಕ್ಕೂ ನಂಗೆ ಭಾಳ ಖುಷಿ ಆಯ್ತು. ಯಾಕಂತಂದ್ರೆ ಇಷ್ಟು ದಿನ ಬೇರೆಯವ್ರು ಐತಿದ್ರು, ಆದರೆ ಇವತ್ತು ನಮ್ಮೂರಿನ ದೇವರಿಗೆ ನಾನು ಒಂದು ಕೇಕನ್ನು ರೆಡಿ ಮಾಡಿಕೊಡತ್ತೀನಿಲ್ಲ, ಅದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ್. ನಾನು ಕೇಕ ರೆಡಿ ಮಾಡಿ ಫ್ರಿಜ್ ಒಳಗೆ ಇಟ್ಟೀನಿ. ಅದ್ರ ಮೇಲೆ ಕುಂದರ್ಗಿ ಶ್ರೀಗಳು ಬರೀರಿ ಅಂತ ಹೇಳಿದ್ರು ಅವ್ರು. ಆಲ್ರೆಡಿ ಬರೆದಿಟ್ಟೀನಿ. ಈಗ ಸದ್ಯ ಬರ್ತಾರೆ, ಬಂದು ತೊಗೊಂಡು ಹೋಗ್ತಾರೆ ಕೇಕ. ನಾನು ಇಷ್ಟು ದಿನ ಕೇಕ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ನೋಡಿರಿ ಫ್ರೆಂಡ್ಸ್. ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ನಿಮಗೂ ಈ ಲಾಗ್ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ ಟೈಮ 11:30 ಆಗಕ್ಕೆ ಬಂದೈತೆ ನೋಡಿರಿ ಟೈಮ. ನನ್ನ ಮಕ್ಕಳಿಬ್ಬರು ಊಟ ಮಾಡಿ ಮಲ್ಕೊಂಡಾರ. ಅವ್ರಿಗೆ ಈ ವಿಷಯದ ಬಗ್ಗೆ ಗೊತ್ತೇ ಇರಲಿಲ್ಲ. ನಾನು ಬೆಳಗ್ಗೆ ನನ್ನ ಮಕ್ಕಳು ಎದ್ಮೇಲೆ ಹೇಳಿದ್ದೆ. ಭಾಳ ಖುಷಿಪಟ್ರು ನನ್ನ ಮಕ್ಕಳು. ನೀನು ಅಜ್ಜಾರಿಗೆ ಕೇಕ್ ಮಾಡಿಕೊಟ್ಟೆ ಮಮ್ಮಿ ಅಂತೇಳಿ ನನ್ನ ದೊಡ್ಡ ಮಗಳಂತೂ ಭಾಳ ಖುಷಿಪಟ್ಲೆ. ಫ್ರಿಜ್ ಒಳಗೆ ಇಟ್ಟೀನಿ ನೋಡ್ರಿ. ಕುಂದರ್ಗಿ ಶ್ರೀಗಳು ಅಂತ ಬರಿ ಅಂತ ಹೇಳಿದ್ರೆ ಕುಂದರ್ಗಿ ಶ್ರೀಗಳು ಅಂತ ಬರ್ತೀವಿ. ಬಾ ಶ್ರೀ. ಕುಂದರ್ಗಿ ಶ್ರೀಗಳ ನಿಜವಾಗ್ಲೂ ಮನಸ್ಸೊಳಗೆ ಏನೋ ಅನ್ಕೊಳತ್ತಿದ್ದಿಲ್ಲ. ಅಜ್ಜಾರ ಬಂದಿದ್ರೆ ಚಲೋ ಇರ್ತಿತ್ತು ಅಂತ ಹೇಳಿ. ಕೇಕ್ ತೊಗೊಂಡು ಹೋಗಕ್ಕೆ ತಮ್ಮಗಳು ಬಂದಿರು ನೋಡ್ರಿ ಫ್ರೆಂಡ್ಸ್. ಪ್ಯಾಕ್ ಮಾಡಿ ಕೊಟ್ಟಿನಿ ಅವ್ರ ಕೈಯಾಗ. ತೊಗೊಂಡು ಹೊಂಟಾರ ನೋಡ್ರಿ. ನಿಜ ಹೇಳ್ಬೇಕಂದ್ರೆ ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಆ ಖುಷಿ ಒಳಗೆ ಒಂದು ಲಾಗ್ ಮಾಡ್ರ ಅಂತ ಅಂದ್ಕೊಂಡೆ ಲಾಗ್ ಮಾಡೀನಿ ನಾನು. ನಿಮ್ಗೆ ಈ ಲಾಗ್ ಇಷ್ಟ ಆಕತಿ ಅಂತ ಅಂದ್ಕೊಂಡೀನಿ. ಕಮೆಂಟ್ ಮುಖಾಂತರ ತಿಳಿಸ್ರಿ ಲಾಗ್ ಹೆಂಗೈತಿ ಅಂಥೇಳಿ. ಯಾವ್ದು ಅಲ್ಲ ಶಶಿ ದತ್ತರಿಗೆ ಬಾಗಮ್ಮನ ಗುಡಿಯಾಗಿ ಸಿರಿ ಗಳಿಗೆ ಮುಡಿ ನೈಟ್ 12 ಗಂಟೆಗೆ ಸೆಲೆಬ್ರೇಷನ್ ಮಾಡಿರ ಅಜ್ಜಾರ ಬರ್ತಡೇನ. ಮರ್ದಿವ್ಸ ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡಿ ನೋಡ್ರಿ. ಸಂಗಮೇಶ್ವರ ಸ್ವಾಮಿಗಳ ಸ್ಮರಣೋತ್ಸವದ ಅಂಗವಾಗಿ ಚರಂತಿ ಮಠದೊಳಗೆ ಪೂಜೆ ಇಟ್ಕೊಂಡಿದ್ರೆ. ಇವರೇ ನೋಡ್ರಿ ಫ್ರೆಂಡ್ಸ್, ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ದೊಡ್ಡ ಅಜ್ಜಾರ ಇವರು. ಇವರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಮಠದೊಳಗೆ ಪುರಾಣ ಇಟ್ಟಿದ್ರು 8 ದಿನ. ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಮನೆಗೆ ಬನ್ನಿ. ಮನೆಗೆ ಬಂದಮೇಲೆ ಸೋನಿ ಕರ್ಕೊಂಡು ಬಂದಿದ್ನಿ. ಅಕ್ಕ ಡ್ಯೂಟಿಗೆ ಹೋಗಿದ್ಲೆ, ಸೋನಿ ಮನ್ಯಾಗ ಬಿಟ್ಟೆ. ಬರೀ ಏನು ಬರೀತಿಯಮ್ಮ? ಈ ಬರೀತೀಯಾ?
ಬರ್ರಿ ಹಾ ಹಾ ಏನು ಬರ್ತೀರಿ ಏನು ಬರುತ್ತೆ ಅಮ್ಮ ಬರ್ರಿ ಈ ಈ ಬರ್ರಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಸೋನಾ ಪೆನ್ ಹಿಡ್ಕೊಂಡು ಕೈ ಮೇಲೆ ಬರೆಯತ್ತಾಳ ನೋಡ್ರಿ ಇಲ್ಲೇ ನಮ್ಮ ಸೋನಾ ಈಗ ಬರೀದ್ ಕಲ್ತಾಳು ಬರೀತೀರಮ್ಮ ನೀವು ಬರಿ ಏನದು ಮಮ್ಮ ಬರಿ ಬಾ ಮತ್ತೆ ಬರಿ ಬಾ ಅಮ್ಮ ಕಾಲಿಗೆ ಬರಿಬಾರ್ದು ಕೈಗೆ ಬರಿಬೇಕು ಕೈಗೆ ಬರಿ ಬಾ ಬಾ ಕೈಗೆ ಬರಿ ಬಾ ಬಟರ್ಫ್ಲೈ ಮಾಡಮ್ಮ ಮಾಡಮ್ಮ ಬಟರ್ಫ್ಲೈ ಬಟರ್ಫ್ಲೈ ಮಾಡ ಏನು ಬಟರ್ಫ್ಲೈ ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್ ಏನು ಬೇಕು ಬಟರ್ಫ್ಲೈ ಬಟರ್ಫ್ಲೈ ಬೀಳ್ತೀಯಮ್ಮ ಬೀಳ್ತಿ ಬಂಗಾರಿ ಬೀಳ್ತೀರಮ್ಮ ನೀವು ಅಮ್ಮ ಬಾ ಬಾ ಬಾರಮ್ಮ ಬಾರಮ್ಮ ಸೋನಿ ಪಲ್ಲವಿ ಹೆಂಗೆ ಜಗಳಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಒಂದು ಬುಕ್ಕಿನ ಸಲುವಾಗಿ ಇಬ್ಬರು ಜಗಳಾಡಕತ್ ಬಿಟ್ಟಾರ ನಮ್ಮ ಪಲ್ಲವಿ ಅಂತೂ ಆ ಹುಡುಗಿಗೆ ಏನೂ ಕೊಡಂಗಿಲ್ಲ ಹುಡುಗಿ ಅಡುಗೆ ಸಾಮಾನೆಲ್ಲ ತೊಗೊಂಡು ತಾನ ಆಡಿ ಹಾಳು ಮಾಡ್ತಿರ್ತಾಳೆ ಆ ಬುಕ್ ಸಿಟ್ಟಿಗೆ ಎದ್ದು ಕಸ್ಕೊಂಡು ಹೋಗಿ ಬುಕ್ ಎಲ್ಲ ಹರಿದು ಹಾಕಾಕತ್ತಾಳ ನೋಡ್ರಿ ನಮ್ಮ ಪಲ್ಲವಿ ಇಬ್ಬರು ಜಗಳಾಡೋದನ್ನು ನಾ ವಿಡಿಯೋ ಮಾಡ್ಕೊಂಡೀನಿ ಇಲ್ಲ 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 ಅಮ್ಮ ಇಲ್ಲ ಕೊಡವಾಳ ಅಮ್ಮ ಬುಕ್ಕಕ್ಕೆ ಕೊಡವಾಳ ಪಲ್ಲವಿ ಬುಕ್ ಕೊಡ್ಲಾರಿಕ ಸೋನಿ ಅವ್ರ ಮನೆ ಕಡೆ ಹೊಂಟಾಳ ನೋಡ್ರಿ ಫ್ರೆಂಡ್ಸ್ ನಾನು ಈ ರೀತಿಯಾಗಿ ಕೇಕ್ ಡೆಕೋರೇಷನ್ ಮಾಡೀನಿ ಸಿಂಪಲ್ ಆಗಿ ನಿಮ್ಗೆ ಈ ಲಾಗ್ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ